ತಾಲೂಕಿನಲ್ಲಿ ನಡೆದ ಆದಿಲ್ ಸಾವು ಹಾಗೂ ಪೊಲೀಸ್ ಠಾಣೆ ಮೇಲಿನ ಕಲ್ಲು ತೂರಾಟ ದಿನೇ ದಿನೇ ರಾಜಕೀಯವಾಗಿ ತಿರುವು ಪಡೆದುಕೊಳ್ತಾ ಇದೆ. ವ್ಯಕ್ತಿ ಸತ್ತು ಪೊಲೀಸ್ ಸಿಬ್ಬಂದಿ ಅಮಾನತಾದ್ರೂ ಕೂಡ ಪ್ರತಿದಿನ ಒಂದಲ್ಲ ಒಂದು ಸುದ್ದಿಯಲ್ಲಿಯೇ ಇದೆ. ಇಂದು ಚನ್ನಗಿರಿಯಲ್ಲಿ ಮಾಡಾಳು ಮಲ್ಲಿಕಾರ್ಜುನ್ ನೇತೃತ್ವದಲ್ಲಿ ಕೆರೆ ಏರಿ ಚೌಡೇಶ್ವರಿ ದೇವಸ್ಥಾನದಿಂದ ತಹಶೀಲ್ದಾರ್ ಕಚೇರಿವರೆಗೆ ಬಿಜೆಪಿ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿದೆ. ಆದಿಲ್ ಸಾವಿಗೆ ಅಮಾನತಾದಂತಹ ಪೊಲೀಸ್ ಅಧಿಕಾರಿಗಳ ಪರ ಪ್ರತಿಭಟನೆ ನಡೆಸಿ ಅಮಾನತಾದಂತಹ ಪೊಲೀಸ್ ಅಧಿಕಾರಿಗಳಿಗೆ ನ್ಯಾಯ ದೊರಕಿಸಿಕೊಡಬೇಕು ಅಂತ ಮನವಿ ಸಲ್ಲಿಸಿದ್ರು. ಇದೇ ವೇಳೆ ಆದಿಲ್ ಸಾವಿಗೆ ಸಂತಾಪ ಸಲ್ಲಿಸಿ ಮಾತನಾಡಿದ ಮಾಡಾಳು ಮಲ್ಲಿಕಾರ್ಜುನ, ನಮಗೆ ರಕ್ಷಣೆ ನೀಡುವ ಪೊಲೀಸರಿಗೆ ರಕ್ಷಣೆಯೇ ಇಲ್ಲ ಅಂದರೆ ಸಮಾಜದಲ್ಲಿ ಎಂಥ ವಾತಾವರಣ ನಿರ್ಮಾಣವಾಗಿದೆ ಅಂತ ಯೋಚಿಸಿ. ಕಳೆದ 1 ವರ್ಷದಿಂದ ರಾಜ್ಯದಲ್ಲಿ ಅಶಾಂತಿ ತಲೆದೂರಿದೆ. ಹುಬ್ಬಳ್ಳಿಯಲ್ಲೂ 2 ಯುವತಿಯರ ಹತ್ಯೆ ನಡೆದರೂ ಕೂಡ ಸರ್ಕಾರ ಕೈಕಟ್ಟಿ ಕುಳಿತಿದೆ. ಶಾಂತಿಯಾಗಿದ್ದಂಥ ಚನ್ನಗಿರಿಯಲ್ಲಿ ಇಂತಹ ಗಲಭೆ ಎಬ್ಬಿಸಿದವರ ವಿರುದ್ಧ ಕ್ರಮ ಕೈಗೊಳ್ಳದೆ ಪೊಲೀಸರನ್ನ ಅಮಾನತು ಮಾಡಿದ್ದು ಸರಿಯಿಲ್ಲ. ಹಾಗಾಗಿ ಕೂಡಲೇ ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಿ ಅಮಾನತಾದಂತಹ ಪೊಲೀಸರನ್ನ ಕರ್ತವ್ಯಕ್ಕೆ ನೇಮಿಸಬೇಕು ಅಂತ ಆಗ್ರಹಿಸಿದ್ರು. ವರದಿ ನಲ್ಲೂರು ಮಹಮ್ಮದ್ ಆಸಿಫ್, ಎಬಿ ನ್ಯೂಸ್, ಚನ್ನಗಿರಿ. ಹಳ್ಳಿಗಳಲ್ಲಿ ಚರ್ಚೆ ಆಗ್ತಾ ಇದೆ. ನಾವು ಮೊದಲನೇದಾಗಿ ಆದಿಲ್ ಸಾವಿಗೆ ಸಂತಾಪ ಸೂಚಿಸ್ತೇವೆ. ಯಾರೇ ಆಗಲಿ ಅವರು ನಮ್ಮ ತಾಲೂಕಿನವರು, ನಮ್ಮ ಮಧ್ಯೆ ಜೀವನ ಮಾಡ್ತಿರ್ತಕ್ಕಂಥ ಒಬ್ಬ ಮನುಷ್ಯ. ಓಕೆ ಸರ್, ಓಕೆ. ರಾಜಕೀಯ ಒತ್ತಡ ತಾವೊಂದು ಆರೋಪ ಮಾಡಿದ್ರು, ರಾಜಕೀಯ ದುರುದ್ದೇಶದಿಂದ ಈ ಘಟನೆ ಆಗಿದೆ ಅಂತ ಯಾವ ತರ? ರಾಜಕೀಯ ದುರುದ್ದೇಶದಿಂದ ಇಲ್ಲ, ರಾಜಕೀಯ ಒತ್ತಡದಿಂದ. ಅರ್ಥ ಆಗಿರ್ಬೇಕಲ್ಲ ನಿಮಗೆ. ಯಾರೋ ದಲ್ಲಾಳಿ ಕರ್ಕೊಂಡು ಬಂದು, ನಾನು ಹೇಳಿದ್ನಲ್ಲ, ಯಾರೋ ಮೊಹಮ್ಮದ್ ಖಾನ್, ಅವನೇ ದಲ್ಲಾಳಿ. ಅವನಿಗೆ ಯಾಕೆ ಅಂದ್ರೆ ಒತ್ತಡ, ರಾಜಕೀಯ ಒತ್ತಡ. ಸಿಬಿಐ ತನಿಖೆ ಮಾಡ್ಲಿ ರೀ. ನೀವೇ ಆಫ್ ದಿ ರೆಕಾರ್ಡ್, ಆನ್ ದಿ ರೆಕಾರ್ಡ್ ಕೇಳ್ರಿ. ನಿಮಗೆಲ್ಲ ಹೇಳಿದ್ದಲ್ರಿ ದಲ್ಲಾಳಿ ಕೆಲಸ ಮಾಡ್ತಾನೆ ಅಂತ. ಈ ಮಟ್ಕ ಚೂಚು ಇಸ್ಪೇಟು ಎಲ್ಲದನ್ನು ಮಾಡ್ತಾ ಇದ್ದ ಅಂತ ಹೇಳಿದ್ನಲ್ಲ ಅವನೇ. ಈಗ ನಿಮ್ಗೆಲ್ಲದೂ ಗೊತ್ತಿರುತ್ತೆ. ಇದು ಇನ್ನೂ ಅಂತ ಹೋರಾಟ ಶುರುವಾಗಿದೆ. ಒಳ್ಳೆ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಹೋದ್ರೆ ಸ್ವಾಗತ. ನಾವು ಕೂಡ ಒಳ್ಳೆ ಕೆಲಸವನ್ನ ಮೆಚ್ಚಿಸ್ತೀವಿ. ಈ ತರದ ನಡವಳಿಕೆಗಳಾದ್ರೆ ಖಚಿತವಾಗ್ಲೂ ಸುಮ್ಮನೆ ಹೋರಾಟ ಮಾಡ್ತೀವಿ. ಮೊಹಮ್ಮದ್ ಖಾನ್ ಬೇರೆ ಅಧಿಕಾರಿಗಳು ಸಸ್ಪೆಂಡ್ ಆಗಿದ್ದಾರೆ. ಇಲ್ಲ ರೀ, ಆ ಘಟನೆಗೆ ಸಂಬಂಧಪಟ್ಟಂಗೆ ಸಸ್ಪೆಂಡ್ ಆಗಿದ್ದಾರೆ. ಈಗ ನಾನು ಹೇಳಿದ್ನಲ್ಲ, ಮಂಗಳೂರಲ್ಲಿ ಪ್ರಾರ್ಥನೆ ಮಾಡಿದ್ರು ಅಂತೇಳಿ ಅಲ್ಲಿ ಒಬ್ಬ SIನ ರಜದ ಮೇಲೆ ಕಳಿಸಿದ್ದಾರೆ. ರಸ್ತೆಯಲ್ಲಿ ಪ್ರಾರ್ಥನೆ ಮಾಡಿದ್ರು. ಆ ಹಂತಕ್ಕೆ ಬಿಟ್ಕೊಟ್ಟದ್ದು ಯಾರು? ಅವ್ರಿಗೆ ಆ ಮಾನಸಿಕತೆ ಬರೋದಕ್ಕೆ ಕಾರಣ ಯಾರು? ಓಲೈಕೆ ರಾಜಕಾರಣಿ ಅಲ್ವಾ? ಅದಕ್ಕೆ ಅಧಿಕಾರಿನ ರಜದ ಮೇಲೆ ಕಳಿಸಿದ್ರೆ ನಾಳೆ ಈಗಿಲ್ಲಿ ಈ ತನಿಖೆ ನಡೀತಾ ಇದೆ. ಅಧಿಕಾರಿ ಬಹಳ ನ್ಯಾಯ ಕೇಳ್ತಾ ಇದ್ದಾರೆ ಅಂತೇಳಿ ಸ್ಟೇಷನ್ ಪಕ್ಕದಾಗ ಬಂದು ನಮಾಜ್ ಮಾಡಿಬಿಟ್ರೆ ಅವತ್ತನ್ನು ಸಸ್ಪೆಂಡ್ ಅಲ್ವಾ? ಈ ರೀತಿ ನಡವಳಿಕೆಗಳನ್ನ ಕಲಿಸಕ್ಕೋಸ್ಕರ ಇವತ್ತು ಜನರು ಗೊತ್ತಾಯಿದ ಮೇಲೆ ನಾವು ಪ್ರತಿಭಟನೆಯನ್ನ ಮಾಡಿದ್ವಿ. ಸರಿ ಹೋದ್ರೆ ನಿಜವಾಗ್ಲೂ ಸ್ವಾಗತ ಮಾಡ್ತೀವಿ. ಇದ್ಯಾವುದೋ ರಾಜಕೀಯ ಹೇಳಿಕೆ ಅಲ್ಲ. ಚೆನ್ನಾಗಿ ಕೆಲಸಿದ್ದಾರೆ, ಒಳ್ಳೆ ದಾರಿಯಲ್ಲಿ ಹೋದ್ರೆ ಎಲ್ಲದನ್ನೂ ಸರಿಪಡಿಸಿದ್ರೆ ಕೂಡ ನಾವು ಸ್ವಾಗತ ಮಾಡಿ ಸನ್ಮಾನನೂ ಮಾಡ್ತೀವಿ. ಅದು ಒಂದು ದೊಡ್ಡ ಘಟನೆ. ಅವರ ಅಸಮತೋಲನದ ಜೊತೆಗೆ ಕೇಳಿದೆ ನಾನು. ಲ್ಯಾಂಡ್ ಆರ್ಮಿ KRDL ಅಂತ ಏನು ಕರಿತೀವಿ, ಅವರು ಹಣ ಪಾವತಿಸಿಲ್ಲ ಅಂತೇಳಿ. ಅದು ಕೂಡ ಸರ್ಕಾರದಲ್ಲಿ ಒಂದು ದೊಡ್ಡ ಹರಾಜು.